ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪ್ರಿಯಾ, ಏನ್ ಮಾಡ್ತಿದ್ದೀರಾ ಮೇಡಮ್? ಕಂಡುಹಿಡೀರಿ ನೋಡೋಣ. ಕೈಯಲ್ಲಿ ಸ್ಕೆಚ್ ಪೆನ್ ಇದೆ ಅಂದ್ಮೇಲೆ ನನ್ ಬಗ್ಗೆ ಕವಿತೆ ಬರಿತಾ ಇದ್ಯಾ? ನಿಮ್ ಬಗ್ಗೆ ಕವಿತೆ ಯಾಕೆ ಬರಿತೀನಿ ಪತಿರಾಯ್ರೆ? ನಿಮ್ಗೆ ಲವ್ ಲೆಟರ್ ಬರಿತೀನಿ. ಸರಿ, ಏನ್ ಬರ್ದಿದ್ಯಾ ಹೇಳು? ನೀವೇ ನೋಡಿ. ಪ್ರಿಯಾ, ಏನಿದು? ಬುದ್ಧಿ ಇಲ್ದೆ ಅಮರ್ ರಾಧಿಕಾ ಅಂತ ಯಾಕೆ ಬರ್ದಿದ್ಯಾ? ಯಾಕೆ ಬರ್ತಿದ್ದೀನಿ ಅಂತ ಹೇಳಿ ನೋಡೋಣ. ಯಾಕೆ ಬರ್ದಿದ್ರು ಸರಿ, ಈ ತರ ಬರೆಯೋದು ತಪ್ಪು. ಇನ್ನೊಂದ್ಸಲ ಈ ತರ ಹುಚ್ಚ ಕೆಲಸ ಮಾಡ್ಬೇಡ. ಪತಿರಾಯ್ರೆ ಏನ್ ಮಾಡ್ತಿದ್ದೀರಾ? ಪತಿರಾಯ್ರೆ ಯಾಕೆ ಹರಿತಿದ್ದೀರಾ? ಯಾಕೆ ಪತಿರಾಯ್ರೆ ಹೀಗ್ ಮಾಡ್ಬಿಟ್ರಿ? ಹಾಸ್ಪಿಟಲ್ ನಿಮ್ ಹೆಸರಿಡೋಣ ಅಂತ ಅಮರ್ ರಾಧಿಕಾ ಅಂತ ಬರ್ತಿದೆ. ಸುಮ್ನೆ ಹರ್ದಾಕ್ಬಿಟ್ರಿ. ಪ್ರಿಯಾ, ಹಾಸ್ಪಿಟಲ್ಗೆ ಯಾವ ಹೆಸರು ಇಡಬೇಕು ಅದ್ ನಮ್ ಕೈಯಲ್ಲಿ ಇಲ್ಲ. ಮತ್ತಿನ್ ಯಾರ ಕೈಯಲ್ಲಿದೆ? ಕೈಲಾಶ್, ಅಜ್ಜಿ, ಅತ್ತೆ ಎಲ್ರೂ ಒಪ್ಕೋಬೇಕು. ಅವರಿಗೂ ಇಷ್ಟ ಆಗ್ಬೇಕಲ್ವಾ? ಹೇ ಅಮರ್, ಹಾಸ್ಪಿಟಲ್ಗೆ ಹೆಸರಿಡೋದಕ್ಕೆ ನನ್ನ ಹತ್ರ ಒಂದು ಆಪ್ಷನ್ ಇದೆ. ನನಗ್ ಗೊತ್ತಿರೋ ಹಾಗೆ ಯಾರು ವಿರೋಧ ಮಾಡಲ್ಲ. ಏನ್ ಮಾವ ಅದ್ರ ಹೆಸರು? KM ಹಾಸ್ಪಿಟಲ್ಸ್. ಅಪ್ಪ, KM ಅಂದ್ರೆ? ಕೃಷ್ಣಮೂರ್ತಿ ಹಾಸ್ಪಿಟಲ್. ತುಂಬಾ ಒಳ್ಳೆ ಹೆಸರಪ್ಪ. ಜನರು ಸೇವೆ ಮಾಡೋ ಹಾಸ್ಪಿಟಲ್ಗೆ ಅಂತ ಒಳ್ಳೆಯವ್ರ ಹೆಸರಿಡೋದು ಕರೆಕ್ಟ್ ಆಗಿರುತ್ತೆ. ಮಾವ, ನಿಮ್ದೆಂತ ದೊಡ್ಡ ಮನಸ್ಸು. ನಮ್ಮ ಅಪ್ಪನ ಹೆಸರು ಹಾಸ್ಪಿಟಲ್ಗ. ಅದ್ಯಾಕಮ್ಮ ಹಾಗೆ ಹೇಳ್ತೀಯ? ಭಾವನವ್ರು ಯಾವತ್ತೂ ನಮ್ಮ ನೆನಪಲ್ಲಿರೋ ವ್ಯಕ್ತಿನೇ. ಅಂತ ವ್ಯಕ್ತಿನ ಎಲ್ಲರೂ ಗುರುತಿಸೋದು ಒಳ್ಳೇದಲ್ವಾ? ಇವತ್ತು ನೀವಿಬ್ರು ಏನೇ ಆದ್ರೂ ಒಂದಾಗ್ಲೇಬೇಕು. ಇಲ್ಲ ಅಂದ್ರೆ ನಾಳೆನೆ ನನ್ನ ಮಗನ್ಗೆ ಇನ್ನೊಂದು ಮದ್ವೆ, ಇನ್ನೊಂದು ಹುಡುಗಿ ನೋಡಿ ಮದ್ವೆ ಮಾಡಿಸ್ತೀನಿ. ನೆನ್ನೆ ಆಗಿದ್ ನೋಡಿ, ನಿನಗ್ ಕೊಟ್ಟು 3 ತಿಂಗಳ ಟೈಮ್ ಕೂಡ ವಾಪಸ್ ತಗೊಂಡಿದ್ದೀನಿ. ನಿನಗಿರೋದು ಒಂದು ರಾತ್ರಿ ಮಾತ್ರನೇ. ನಾನ್ ಹೇಳಿದ್ ಮಾಡ್ತೀಯೋ, ನಂದೇ ಸರಿ ಅಂತ ನೀನ್ ಹೇಳಿದ್ದೆ ಸಾಧಿಸ್ತೀಯೋ, ನಿನ್ನಿಷ್ಟ. ಚೆನ್ನಾಗಿದೆ ಅತ್ತೆ, ತುಂಬಾ ಚೆನ್ನಾಗಿದೆ. ಎಲ್ರೂ ಮಲ್ತಾಯಿ ಯಾವತ್ತೂ ಸ್ವಂತ ತಾಯಿ ಆಗಲ್ಲ ಅಂತಿದ್ದಾಗ ಏನೋ ಅನ್ಕೊಂಡಿದೆ. ನಿಮ್ಮನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಮಲತಾಯಿಗೆ ಪ್ರತಿರೂಪ ನೀವೇ ಅಂತ. ನಿಮ್ ಮಗನ್ ಮನ್ಸಿನ ನೀವ್ ಅರ್ಥ ಮಾಡ್ಕೊಂಡಿಲ್ವಾ? ಪತಿರಾಯರು ಇಷ್ಟು ಪ್ರೀತಿಯಿಂದ ನಿಮ್ಮನ್ನ ಅಮ್ಮ ಅಂತ ಕರೆದ್ರು. ಆದ್ರೆ ನೀವು ಜೀವನದಲ್ಲಿ ಪತಿರಾಯರಿಗೆ ಅಮ್ಮ ಆಗೋದಿಲ್ಲ. ಅವ್ರ ತಾಯಿ ಸ್ಥಾನಕ್ಕೆ ನೀವು ಬರಕ್ಕಾಗಲ್ಲ. ನೀವ್ ಇವ್ರ ಮೇಲೆ ಪ್ರೀತಿ ಇದ್ದು ದೂರ ಆಗಿದ್ದೀರಾ ಅಂತ ನಾನು ಭ್ರಮೇಲಿದ್ದೆ.
ನೀವು ಪ್ರೀತಿನ ದುಡ್ಡಲ್ಲಿ ಅಳಿತಿರೋ ತಪ್ಪು. ನಮ್ಮ ಪತಿರಾಯ್ ನಿಮ್ಮನ್ನ ಅಮ್ಮ ಅಂತ ಒಪ್ಕೊಂಡ್ರು, ನಾನ್ ನಿಮ್ಮನ್ನ ಅತ್ತೆ ಅಂತ ಒಪ್ಕೊಂಡ್ರು. ರಾಧಿಕಾ, ನಮ್ಮನ್ನ ಒಂದು ಮಾತು ಕೇಳ್ದೆ ನೀವೊಬ್ರೇ ನಿರ್ಧಾರ ತಗೊಂಡಿರೋದು ನನಗಿಷ್ಟ ಆಗ್ಲಿಲ್ಲ ದೊಡ್ಡಮ್ಮ. ಸರಿ ಕಣೋ, ಇವಾಗ ಕೇಳ್ತಿದ್ದೀನಿ, ನಿನಗಿಷ್ಟನಾ? ಯಾಕೋ ಮಾತಾಡ್ತಿಲ್ಲ? ಇಷ್ಟನಾ? ನೀವು ರಾಧಿಕಾನ ಕೇಳಿದ್ರ? ನೀನ್ ಮೊದ್ಲು ಹೇಳು. ರಾಧಿಕಾ ನಿರ್ಧಾರದ ಮೇಲೆ ನನ್ನ ನಿರ್ಧಾರ ನಿಂತಿದೆ ದೊಡ್ಡಮ್ಮ. ಅವಳು ಅದನ್ನೇ ಹೇಳಿದ್ರೆ? ಹೇಳಲ್ಲ. ಬೇಡ ಅಂದ್ರೆ? ಬೇಡ. ಅವಳು ಒಪ್ಕೊಂಡ್ರೆ? ಒಪ್ಕೊಳ್ತಾಳೆ ಅನ್ನೋ ಬಲವಾದ ನಂಬಿಕೆ ಅಂತೂ ಇದೆಯಲ್ಲ? ಹೌದು. ಯಾಕೆ? ಯಾಕಂದ್ರೆ ಫಿಸಿಕಲ್ ರಿಲೇಷನ್ಗೆ ಅವಳಿನ್ನೂ ರೆಡಿ ಇಲ್ಲ ದೊಡ್ಡಮ್ಮ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅವಳಿಗಿನ್ನೂ ಟೈಮ್ ಬೇಕಾಗುತ್ತೆ. ಎಷ್ಟು ದಿನ? ಹೇಳಕ್ಕಾಗಲ್ಲ. ನಾನ್ ಹೇಳ್ಬಲ್ಲೆ ಕಣೋ. ರಾಧಿಕಾ ನನ್ನ ನಿರ್ಧಾರಕ್ಕೆ ಒಪ್ಕೊಂಡಿದ್ದಾಳೆ. ಮೊದ್ಲು ಅವಳಿಗೆ ಹೇಳಿ ಅದನ್ನ ಅವಳಿಗೆ ಒಪ್ಸಿ ಆಮೇಲೆ ನಿನಗೆ ಹೇಳ್ತಿರೋದು. ನಿಜಾನ ದೊಡ್ಡಮ್ಮ? ನಿಜ ಕಂದ. ಅವಳು ಒಪ್ಕೊಂಡ್ಲ ದೊಡ್ಡಮ್ಮ? ಅವಳು ಒಪ್ಕೊಂಡ್ಲು ಕಂದ. ರಾತ್ರಿ ನಿನ್ನ ದುಃಖನ ಹೇಳ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ಅದನ್ನ ನಾನು ಕೇಳಿಸ್ಕೊಂಡೆ, ರಾಧಿಕಾ ಹತ್ರ ಮಾತಾಡ್ದೆ. ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸಿ ಅದಾದ್ಮೇಲೆ ಪುರೋಹಿತರನ್ನ ಕರೆಸಿದ್ದು. ಇನ್ನು ನಿಮ್ ಮಧ್ಯೆ ಯಾವ ಸಮಸ್ಯೆನೂ ಇರಲ್ಲಪ್ಪ. ನಡಿ ಕಂದ. ದೊಡ್ಡಮ್ಮ, ನಿಜವಾಗ್ಲೂ ರಾಧಿಕಾ ಒಪ್ಕೊಂಡ್ಲಾ? ಒಪ್ಕೊಂಡಿದ್ದಾಳೆ. ಬೇಕಾದ್ರೆ ನೀನೇ ಹೋಗಿ ರಾಧಿಕಾ ಹತ್ರ ಕೇಳು. ಥ್ಯಾಂಕ್ಸ್ ದೊಡ್ಡಮ್ಮ. ಸುಳ್ಳು ಹೇಳ್ಬಿಟ್ಟೆ ಕಂದ. ಆದ್ರೆ ಅದ್ರಿಂದ ನೀನೆಷ್ಟು ಸಂತೋಷ ಪಡ್ತಿದ್ಯಾ ಅಂತ ರಾಧಿಕಾ ಗೊತ್ತಾಗ್ಬೇಕು. ಅದನ್ನೇ ಅವಳು ತಿಳ್ಕೋಬೇಕು. ಅದನ್ನ ನೋಡಿ ರಾಧಿಕಾ ಮನ್ಸು ಕರಗ್ಬೇಕು. ಅದೇ ನನ್ನ ಪ್ರಯತ್ನ. ಯಾಕೆ ಹುಚ್ಕಿಚ್ ಹಿಡ್ದಿದ್ಯಾ? ಬೆಳಗ್ಗೆ ಪುರೋಹಿತರು ಹೇಳಿಲ್ವಾ ಎಲ್ಲ ಚೆನ್ನಾಗಿದೆ ಅಂತ? ಮತ್ತಿದೆಲ್ಲ ಯಾಕೆ? ಕೋಪ ಮಾಡ್ಕೋಬೇಡಿ ದೊಡ್ಡತ್ತೆ, ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ಬೆಳಿಗ್ಗೆ ಬಂದಿದ್ದ ಪುರೋಹಿತರು ಬರೀ ಮುಹೂರ್ತ ಮಾತ್ರ ನೋಡಿದ್ರು. ಅಲ್ಲದೆ ಅವರು ನನ್ನ ವಿಷಯದಲ್ಲಿ ಡೌಟ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸರಿಯಾಗಿ ವಿಚಾರಿಸೋಣ ಅಂತ ಹೇಳಿ ಜ್ಯೋತಿಷ್ಯರ ಹತ್ರ ಹೋಗಿದ್ದೆ. ಒಂದು 10-15 ದಿನ ನಾನು ದೀಕ್ಷೆ ತಗೊಂಡ್ರೆ ಎಲ್ಲ ಕಷ್ಟ ನಾಶ ಆಗತ್ತೆ. ಅದಲ್ಲದೆ ನನ್ನ ಗಂಡಂಗೂ ಕೂಡ ಆಯಸ್ಸು ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ 10 ದಿನಕ್ಕೆ ಅಮ್ಮನವ್ರ ಮಾಲೆ ಹಾಕೊಂಡು ದೀಕ್ಷೆ ತಗೊಂಡಿದ್ದೀನಿ. ಸಾರಿ ಕೈಲಾಶ್ ಅವರೇ, ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ರು ಕೂಡ ಇಷ್ಟು ದಿನ ಕಾದಿರೋ ನಿಮ್ಗೆ ಇನ್ ಸ್ವಲ್ಪ ದಿನ ಕಾಯೋದು ತಪ್ಪಲ್ಲ ಅಂತ ಒಪ್ಕೊಂಡೆ. ದೀಕ್ಷೆನೂ ಇಲ್ಲ, ಏನೂ ಇಲ್ಲ. ನಾವ್ ಅನ್ಕೊಂಡಿರೋ ಪ್ರಕಾರ ಇವತ್ತೇ ಕಾರ್ಯ ನಡಿಬೇಕು. ದೊಡ್ಡಮ್ಮ, ಅವಳು ನನಗೋಸ್ಕರ ತಾನೇ ದೀಕ್ಷೆ ತಗೊಂಡಿರೋದು. ಪರವಾಗಿಲ್ಲ, ಅವಳಿಷ್ಟದ ಪ್ರಕಾರನೇ ನಡೀಲಿ. ಅವಳಿಗೋಸ್ಕರ ನಾನು 10 ದಿನ ಏನು 1 ವರ್ಷ ಬೇಕಾದರೂ ಕಾಯ್ತೀನಿ.
ರಾಧಿಕಾ, ನೀನು ನಿಷ್ಠೆಯಿಂದ ದೀಕ್ಷೆ ಪೂರ್ತಿ ಮಾಡು, ಆಮೇಲೆ ನೋಡ್ಕೊಳ್ಳೋಣ. ದೊಡಮ್ಮ, ಹಾಗಾದ್ರೆ 10 ದಿನ ಎಲ್ ಮಲ್ಕೋತ್ಯಾ? ಹಾಲ್ನಲ್ಲಿ ಈ 10 ದಿನ ಸಾತ್ವಿಕ ಆಹಾರ ಸೇವಿಸಿ ನೆಲದ ಮೇಲೆ ಮಾತ್ರ ಮಲ್ಕೋಬೇಕು. ನಿನ್ನ ಮೇಲೆ ಹುಚ್ಚು ಪ್ರೀತಿ ಇಟ್ಕೊಂಡಿದ್ದಾನವನು. ಸರಿ ಸರಿ, ಎಷ್ಟು ದಿನ ಆಟ ಆಡಿಸ್ತೀಯೋ ನಾನು ನೋಡ್ತೀನಿ. ಇನ್ನು 10 ದಿನಾನೇ ಅಲ್ವಾ? ಎಷ್ಟು ದಿನ ಬೇಕೋ ಅದು ಕಳೆದು ಹೋಗಕ್ಕೆ? ಇನ್ನೆಷ್ಟು ಕಥೆ ಕಟ್ತೀಯ ಹೇಳು? ಇನ್ನೆಷ್ಟು ನಾಟಕ ಆಡ್ತೀಯ ತಾಯಿ? ಇನ್ನೆಷ್ಟು ನಾಟಕ ಆಡ್ತೀಯ ಹೇಳು? ಅದ್ರ ಅವಶ್ಯಕತೆ ಬಾಯ್ ಮುಚ್ಚು. ಕಟ್ಟು ಕಥೆ ಕಟ್ಟಿ ಸಂಸಾರನೇ ನಿಲ್ಸೋಳ್ ಮಾತನ್ನ ನಾನೇ ಯಾಕೆ ಕೇಳ್ಬೇಕು? ಬೈರಿ ತೊಟ್ಟತ್ತೆ, ಎಷ್ಟು ಬೇಕಾದ್ರೂ ಬೈದ್ಬಿಡಿ. ಅದು ಸಾಕಾಗ್ಲಿಲ್ಲ ಅಂದ್ರೆ ನನಗ್ ಹೊಡಿರಿ. ಆದ್ರೆ ದಯವಿಟ್ಟು ಒಂದ್ಸಲ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಪ್ಲೀಸ್ ತೊಟ್ಟತ್ತೆ. ನಾನು ಬೇಕು ಅಂತ ಕೈಲಾಶ್ ಅವ್ರನ್ನ ದೂರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗಿಂದ ಯಾಕೆ ಅಂತ ನನ್ನ ಚುಚ್ಚಿ ಚುಚ್ಚಿ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ಅಂತ ಒಂದು ಕಾರಣ ಇದೆ. ಆದ್ರೆ ಅದೇನು ಅಂತ ಕೇಳಿದಾಗ ಅದನ್ನ ಹೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಹೇಳಿದ್ರೆ ಕೇಳಿಸ್ಕೊಳ್ಳೋ ಶಕ್ತಿನೂ ನಿಮ್ಗಿಲ್ಲ. ಹಾಗಂತ ಅದು ಶಾಶ್ವತವಾಗಿರುವಂತಹ ಸಮಸ್ಯೆನೂ ಅಲ್ಲ. ಸ್ವಲ್ಪ ದಿನ ಆದ್ಮೇಲೆ ಆ ಸಮಸ್ಯೆ ಪೂರ್ತಿಯಾಗಿ ಸರಿ ಹೋಗುತ್ತೆ. ನೀನ್ ಹೇಳೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಸಮಸ್ಯೆ ಶಾಶ್ವತ ಅಲ್ಲ ಅಂತ್ಯ, ಕೇಳಿದ್ರೆ ತಡ್ಕೊಳಲ್ಲ ಅಂತ್ಯ. ನಾವೆಲ್ಲರೂ ಹುಚ್ಚರ ತರ ಕಾಣ್ತಾ ಇದೀವ ನಿನಗೆ? ಅಲ್ಲ, ಅಂತ ಸಮಸ್ಯೆ ಏನಿದೆ ಅಂತಾದ್ರೂ ಹೇಳ್ಬಿಡು. ಈ ರಾಜೇಶ್ವರಿ ಹೃದಯ ಗಟ್ಟಿಯಾಗೇ ಇದೆ, ಏನ್ ಬೇಕಾದ್ರೂ ತಡ್ಕೊಳುತ್ತೆ. 3 ತಿಂಗಳು ಆಗತ್ತೆ ಅಂತ ಯಾವ ನಂಬಿಕೆ ಮೇಲೆ ಹೇಳ್ತೀಯಾ? ನೀವ್ ನಂಬಿದ್ರು ನಂಬದೇ ಇದ್ರು ನನಗ್ ಬೇರೆ ದಾರಿನೇ ಇಲ್ಲ. ನಂಬಿಸೋದಕ್ಕೆ ನಾನು ಯಾವ ಸುಳ್ಳನ್ನು ಹೇಳ್ತಾ ಇಲ್ಲ. ನಂದು ನಿಜವಾದ ಪ್ರೀತಿ ಆಗಿರೋದ್ರಿಂದ ಅದು ಗೆಲ್ಲತ್ತೆ. ನಾನು ನಿನ್ನಂಥವಳ ಮಾತೆಲ್ಲ ಕರಗೋ ಜೀವ ಅಲ್ಲ. ನೋಡು, ನಿನಗೆ 3 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ಅದು ಮುಗಿದ್ಮೇಲೆ 1 ದಿನಾನೂ ನಾನು ಕಾಯೋದಿಲ್ಲ. ಏನಾದ್ರೂ ಸರಿ ನಿನ್ನಿಂದ ಕೈಲಾಶ್ಗೆ ಡಿವೋರ್ಸ್ ಕೊಡ್ಸಿ ಅವನಿಗೆ ಬೇರೆ ಮದ್ವೆ ಮಾಡೇ ಮಾಡ್ತೀನಿ. ನಾನು ನನ್ನ ಮಾತಿನ ಮೇಲೆ ನಿಂತ್ಕೋತೀನಿ. ನಿನಗೂ ನಿನ್ನ ಮಾತು ಉಳಿಸ್ಕೋಬೇಕಂದ್ರೆ ಅದ್ರ ಪ್ರಕಾರನೇ ನಡ್ಕೋ. ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿಯಾ? ನೀವಿಬ್ರು ಒಂದಾಗೋದಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ಹೋಗಿ ನಿನ್ನ ವ್ರತನ ಮಾಡು. ನಾನಿದನ್ನ ವ್ರತ ಅಂತಾನೆ ತಿಳ್ಕೋತೀನಿ. ನಡಿ.
ತಾಳಿ ಮೇಲಷ್ಟೇ ಅಲ್ಲ, ತಾಳಿ ಜೊತೆ ಸೇರಿರೋ ಪ್ರೀತಿ ಮಮಕಾರ ಎಲ್ಲ ವಿಧದಲ್ಲೂ ಇರಬೇಕು ಅಂತ ನಿನ್ನ ಭಕ್ತಳಿಗೆ ಹೇಳು ತಾಯಿ. ಆ ತಾಳಿ ಕ್ಷೇಮಕ್ಕೋಸ್ಕರನೇ ಈ ವ್ರತನೆಲ್ಲ ಮಾಡ್ತಿರೋದು ಅಂತ ದೊಡ್ಡತ್ತೆಗೆ ಹೇಳು ತಾಯಿ. ಏನ್ ದೊಡ್ಡಮ್ಮ, ಬೆಳಗ್ಗೆನೆ ಜಗಳ ಶುರು ಮಾಡ್ಕೋತಾ ಇದ್ದೀರಾ? ಜಗಳ ಏನಿಲ್ಲ ರೀ, ವ್ರತದಲ್ಲಿ ಯಾವ ಅಡ್ಡಿನೂ ಬರ್ದೇ ಇರೋ ಹಾಗೆ ದೊಡ್ಡತ್ತೆ ನನ್ಗೆ ಸಲಹೆ ವಿಧಾನ ಎಲ್ಲ ಹೇಳ್ತಾ ಇದ್ರು. ನಾನ್ ಕೇಳಿಸ್ಕೊತಾ ಇದ್ದೆ. ಕೇಳಿದ್ರೆ ಸಾಕಾಗಲ್ಲ, ಪಾಲಿಸ್ಲೂಬೇಕು, ಆಗ್ಲೇ ಫಲ ಸಿಗೋದು. ಸುಮಂಗಲಿಯಾಗಿ ಗಂಡನ ಕ್ಷೇಮಕ್ಕೋಸ್ಕರ ಮಾಡ್ತಿರೋ ವ್ರತ ಅಲ್ವಾ? ಅದರ ಜೊತೆಗೆ ಗಂಡನ ಮೇಲೆ ಅಭಿಮಾನ ಪ್ರೀತಿ ಎಲ್ಲ ಇರ್ಬೇಕು. ಕಂದ, ಸರಿಯಾಗಿ ಬೇಡ್ಕೋಬೇಕು, ಏನ್ ಗೊತ್ತಾಯ್ತಾ? ಈ ಸಲ ಅಮ್ಮನವರು ನನ್ನ ಆಸೆ ಯಾಕೆ ತೀರ್ಸಲ್ಲ ಅಂತ ನಾನು ನೋಡ್ತೀನಿ. ಕಣ್ಣಲ್ ಪ್ರೀತಿ ತೋರ್ಸೋದ್ರಿಂದ ಮಗು ಹುಟ್ಟಲ್ವೇ ಹುಚ್ಚಿ? ಏನ್ ದೊಡ್ಡಮ್ಮ ನೀನು ಹಾಗೆಲ್ಲ ಮಾತಾಡಿದ್ರೆ ಒಂಥರ ಅನ್ಸುತ್ತೆ. ಅಯ್ಯೋ, ನಾನ್ ಮಾತಾಡ್ದೆ ಇನ್ಯಾರೋ ಮಾತಾಡ್ತಾರೆ. ಹಾ, ಮೊಮ್ಮಗುನ ಆಡಿಸ್ಬೇಕು ಅನ್ನೋ ಆಸೆ ನನಗಿರಲ್ವೇನೋ? ಅಲ್ಲ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ನ ಸೊಸೆನ ನಾನ್ ರೇಗಿಸ್ತಾ ಇದ್ದೀನಿ. ಏನ್ ಬೇಕಾದ್ರೂ ಹೇಳ್ತೀನಿ, ನೀನ್ ಯಾರೋ ಮಾತಾಡಕ್ಕೆ? ಏನಮ್ಮ ರಾಧಿಕಾ, ಅಷ್ಟು ಸಲಿಗೇನು ಈ ಅತ್ತೆಗಿರಲ್ವಾ? ಹೇಳು, ನಿನ್ನ ರೇಗ್ಸೋ ಹಕ್ಕಿಲ್ವಾ ನನಗೆ? ನಿಮ್ಗಲ್ದೆ ಇನ್ಯಾರಿಗಿರತ್ತೆ ದೊಡ್ಡತ್ತೆ? ಕೈ ಕೊಡಿ, ಅದ್ರಲ್ಲಿ ತಪ್ಪೇನಿದೆ? ನೀವೇನ್ ಹೇಳಿದ್ರು ಅದು ನಮ್ಮ ಒಳ್ಳೇದಕ್ಕೆ. ನಮ್ಗೆ ಅರ್ಥ ಆಗದೆ ಇರೋ ವಿಷಯನೂ ಅರ್ಥ ಆಗೋ ಹಾಗೆ ಹೇಳ್ತೀರಾ. ನಾವ್ ಏನ್ ಹೇಳಿದ್ರು ಅರ್ಥ ಮಾಡ್ಕೋತೀರಾ. ನಿಮ್ಮನ್ನ ನಾವ್ ಅರ್ಥ ಮಾಡ್ಕೊಳಲ್ವಾ ಹೇಳಿ? ಹೇ, ಸಾಕ್ ಸಾಕ್ ಸಾಕು, ಭಜನೆನ ಅಮ್ಮನವ್ರಿಗೆ ಹೇಳಿ. ಆಯ್ತಾಯ್ತು. ನಿಮ್ಮಿಬ್ರಲ್ಲೇ ಹೇಳ್ಕೋಬೇಡಿ. ಅಮ್ಮ ಭವಾನಿ, ಕಾಪಾಡಮ್ಮ. ತಾಯಿ. ಅಮ್ಮ ಭವಾನಿ, ನಮ್ನ ಕ್ಷಮಿಸ್ಬಿಡಮ್ಮ ತಾಯಿ. ನೀವೇನು ಈ ವೇಷದಲ್ಲಿ? ನಾವು ಕೂಡ ವ್ರತದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಓ, ವಿಚಿತ್ರವಾಗಿದೆಯಲ್ಲ. ನಾನೇನೋ ನನ್ ಗಂಡಂಗೋಸ್ಕರ ಮಾಡ್ತಿದ್ದೀನಿ, ಮತ್ತೆ ನೀವು? ನಾನು ನನ್ ಗಂಡಂಗೋಸ್ಕರ ಮಾಡ್ತಿದ್ದೀನಿ. ಮತ್ತೆ ನೀವ್ಯಾಕ್ ಮಾವ? ನಾನು ಅಕ್ಕನ್ಗೋಸ್ಕರ ಮಾಡ್ತಿದ್ದೀನಿ ಕೈಲಾಶ್. ಅಮ್ಮನ ಹತ್ರ ನಿಮ್ಗೆ ಆಯುರ್ ಆರೋಗ್ಯ ಕೊಡು ಅಂತ ನಾನ್ ಬೇಡ್ಕೊತಾ ಇದ್ದೀನಿ. ಆದ್ರೆ ಹೇಗ್ ನೋಡಿದೀನಿ, ನಾನ್ ಯಾರು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಡ. ನಿನ್ ಗಂಡನ್ ಲೈಫಲ್ಲಿದ್ದ ಆ ಹುಡುಗಿ ಯಾರು ಅಂತ ತಿಳ್ಕೊ. ನನ್ ಗಂಡನ್ ಲೈಫಲ್ಲಿ ಯಾರು ಇಲ್ಲ. ಹಲೋ 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 ಹಲೋ.
ಹಲೋ ಹಲೋ, ಯಾರು? ಹಾಯ್ ಮಿಸ್ಟರ್ ಕೈಲಾಶ್, ಹೌ ಆರ್ ಯು? ಫೈನ್. ಯಾರು ಮಾತಾಡ್ತಿರೋದು? ನಿನ್ ಫ್ರೆಂಡು ಕೈಲಾಶ್. ಫ್ರೆಂಡಾ? ಯಾರು ಗೊತ್ತಾಗ್ಲಿಲ್ಲ. ವಾಯ್ಸ್ ಮುಂಚೆ ಕೇಳ್ದಂಗಿಲ್ಲ. ವ್ಯಕ್ತಿನ ಕಂಡುಹಿಡಿಯೋದ್ರಲ್ಲಿ ನೀನು ಯಾವತ್ತು ವೀಕ್ ಅಲ್ವಾ ಬ್ರೋ? ಎಕ್ಸ್ಕ್ಯೂಸ್ ಮೀ? ಡೋಂಟ್ ವರಿ, ನನ್ನ ಕಂಡುಹಿಡಿಯಕ್ಕಾಗಲ್ಲ ಬ್ರೋ. ಯಾಕಂದ್ರೆ ನನ್ಗೆ ನಿನ್ ಬಗ್ಗೆ ಗೊತ್ತು, ಆದ್ರೆ ನನ್ ಬಗ್ಗೆ ನಿನಗ್ ಗೊತ್ತಿಲ್ವಲ್ಲ. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ನೀವು ನಿಮ್ ಲೈಫ್ನೇ ವೇಸ್ಟ್ ಮಾಡ್ಕೋತಿದ್ದೀರಲ್ಲ ಸರ್. ನೋಡಿ, ನೋಡ್ದೆ, ನೋಡ್ತಾನೇ ಇದ್ದೀನಿ. ನೋಡ್ತಾ ಇರೋದ್ರಿಂದಾನೇ ಕಾಲ್ ಮಾಡಿದ್ದು. ಹಲೋ, ಏನಿದು ನ್ಯೂಸೆನ್ಸ್? ನ್ಯೂಸೆನ್ಸ್ ಅಲ್ಲ ಬ್ರೋ, ನಿನ್ ಸೆನ್ಸೇ ಅಲ್ಲಾಡುವಂತ ವಿಷಯ ಒಂದಿದೆ ಹೇಳ. ಏನದು? ನೀನು ನಿನ್ ವೈಫ್ ವಿಷಯದಲ್ಲಿ ಖುಷಿಯಾಗಿಲ್ಲ, ಹೌದಾ? ಏಯ್, ಯಾರೋ ನೀನು? ನನ್ ವೈಫ್ ಬಗ್ಗೆನೇ ಮಾತಾಡ್ತಿದ್ಯಾ? ಕೋಪ ಬರ್ತಾ ಇದ್ಯಾ? ನಿಜ ಗೊತ್ತಾದ್ರೆ ಈ ಕೋಪ ನಿನ್ ಹೆಂಡತಿ ಮೇಲೂ ಬರುತ್ತೆ. ಏಯ್, ಜಾಸ್ತಿ ಮಾತಾಡ್ತಾ ಇದ್ಯಾ? ಏಯ್, ಇಡೋ ಫೋನು. ಜಾಸ್ತಿ ಆಗಿರೋದು ನಂಗಲ್ಲ ಬ್ರೋ, ನಿನ್ ವೈಫ್ಗೆ. ನೋಡು, ಇನ್ನೊಂದ್ ಶಬ್ದ ನನ್ನ ಹೆಂಡತಿ ಬಗ್ಗೆ ಬಂತು ಅಂದ್ರೆ ಮಾತಾಡ್ತೀನಿ ಬ್ರೋ, ಮಾತಾಡಬೇಕು. ಇಲ್ಲ ಅಂದ್ರೆ ನಿಂಗೆ ನಷ್ಟ ಆಗೋದು. ಏಯ್, ಕೊಂದಾಕ್ತೀನಿ. ಕೂಲ್ ಬ್ರೋ, ಕೂಲ್ ಕೂಲ್. ಇದು ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ, ಇದು ಯೋಚನೆ ಮಾಡೋ ಟೈಮ್. ಯೋಚನೆ ಮಾಡಿ ನಿನ್ ಲೈಫಲ್ಲಿ ನಿರ್ಧಾರ ತಗೊಳ್ಳೋ ಟೈಮ್. ಏಯ್, ಯಾವನೋ ನೀನು? ವೆಲ್ ವಿಶರ್ ಅನ್ಕೋ. ನೀನು ಒಳ್ಳೇದಕ್ಕೋಸ್ಕರ ಓಡಾಡ್ತಾ ಇರೋನು. ನಿನ್ ವೈಫ್ಗೆ ಲವರ್ ಇರೋ ವಿಷಯ ನಿಂಗೆ ಗೊತ್ತಲ್ವಾ? ಆದ್ರೆ ಆ ಲವರ್ ಇನ್ನು ಅವಳ ಕಾಂಟ್ಯಾಕ್ಟ್ ಅಲ್ಲಿದ್ದಾನೆ ಅಂತ ನಿಂಗಿನ್ನೂ ಗೊತ್ತಿಲ್ಲ ಪಾಪ. ಏಯ್, ನಿಂದು ಜಾಸ್ತಿ ಆಯ್ತು. ನೀನ್ ಹೇಗಾದ್ರೂ ಅನ್ಕೋ ಬ್ರೋ, ಆದ್ರೆ ಇದೇ ಸತ್ಯ. ಇದ್ದಾಳೆ ಪಾಪ, ನಿಂಗೆ ಆದಷ್ಟು ಬೇಗ ಕೈ ಕೊಟ್ಟು ಓಡ್ ಹೋಗೋದಿಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಈ ಪೂಜೆ ಮತ್ತೆ ವ್ರತ ಎಲ್ಲ. ಏಯ್, ಯಾರೋ ನೀನು? ಇಲ್ಲಿ ನೋಡು, ಫಾಲೋ ಮಾಡ್ತಿದ್ಯಾ? ನನ್ನ ಹೆಂಡತಿನ ಫಾಲೋ ಮಾಡ್ತಿದ್ಯಾ? ನಿನ್ಗೆ ಹೇಗೋ ಗೊತ್ತು ಇದೆಲ್ಲ? ನಿನ್ನೂ ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಅದೆಲ್ಲ ಕೆಲ್ಸಕ್ ಬರಲ್ಲ. ಮೊದ್ಲು ನಿನ್ ಹೆಂಡತಿ ಹತ್ರ ಹುಷಾರಾಗಿರು, ಇಲ್ಲ ಅಂದ್ರೆ ಲೈಫ್ ಲಾಂಗ್ ಕೊರ್ಗ್ಬೇಕಾಗತ್ತೆ. ದಮ್ ಇದ್ರೆ ಎದುರುಗಡೆ ಬಂದ್ ಮಾತಾಡು. ಎದುರುಗಡೆ ಬಂದ್ರೆ ರಾಂಗ್ ರೂಟ್ ಆಗತ್ತೆ. 1 ಸೆಕೆಂಡ್. ಒಂದ್ಸಲ ನಿನ್ ಲೆಫ್ಟಿಗೆ ತಿರುಗು. ಇದೇ ನೋಡು ನಿನ್ ಪರಿಸ್ಥಿತಿ. ಎಲ್ಲ ನಿನ್ ಪಕ್ಕದಲ್ಲಿದ್ರೂ ಕೂಡ ಗೊತ್ತಾಗೋದಿಲ್ಲ, ಗುರುತು ಹಿಡಿಯಲ್ಲ. ನೀನ್ ಹೆಂಡತಿ ತರ. ಏಯ್, ನಿನ್ ಕತೆ ಮುಗೀತು ಕಣೋ. ಬ್ರೋ 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 ಬ್ರೋ, ನಾನಲ್ಲ ಬ್ರೋ. ನಿನ್ ಲೈಫ್ನೇ ಹಾಳು ಮಾಡ್ತಿರೋ ನಿನ್ ಹೆಂಡತಿನ ಮೊದಲು ನೋಡ್ಕೋ. ಏಯ್, ನಿಂತ್ಕೋ. ಏಯ್, ನಿಂತ್ಕೊಳ್ಳೋ. ಚೇಸಿಂಗ್ ಅಷ್ಟೇ ಅಲ್ಲ, ರೇಸಲ್ಲೂ ನಾನೇ ಮುಂದಿರ್ತೀನಿ. ನೀನನ್ನ ಹಿಡಿಯಕ್ಕಾಗಲ್ಲ. ಸ್ವಲ್ಪ ನೀನ್ ಯೋಚನೆ ಮಾಡಿದ್ರೆ ನಿನ್ ಹೆಂಡತಿನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು.
ಈಗ ಇನ್ನೊಂದು ವಿಷಯನೂ ಅರ್ಥ ಆಗಿರ್ಬೇಕಲ್ಲ, ಈ ಪೂಜೆ ವ್ರತ ಎಲ್ಲ ನಿನ್ ಗಂಡನ್ನ ಕಾಪಾಡಲ್ಲ ಅಂತ. ಕಣ್ಣೀರನ್ನ ಸ್ವಲ್ಪ ಸೇವ್ ಮಾಡಿಟ್ಕೋ, ಯಾಕೆಂದ್ರೆ ಜೀವನ ಪೂರ್ತಿ ನಿನ್ನ ಹತ್ರ ಉಳಿಯೋದು ಬರೀ ಕಣ್ಣೀರ್ ಮಾತ್ರ. ಹೌದು, ನಿನ್ ಗಂಡನ್ನ ದೂರ ಇಟ್ಟಿರೋದಕ್ಕೆ ಒಂದ್ ಕಾರಣ ಇರ್ಬೇಕಲ್ಲ. ಇಂಥ ಟೈಮಲ್ಲಿ ನಿನ್ ತಂಗಿ ಗಂಡನೇ ನಿನ್ನ ಎಕ್ಸ್ ಲವರ್ ಅನ್ನೋ ವಿಷಯ ನಿನ್ ಗಂಡನ್ಗೇನಾದ್ರೂ ಗೊತ್ತಾದ್ರೆ ನೀನು ನಿಜವಾದ ಕಾರಣ ಅಂತೂ ಹೇಳಕ್ಕಾಗಲ್ಲ. ಅವನಿಗೆ ಗೊತ್ತಾಗೋ ವಿಷಯ ಸುಳ್ಳಂತ ಹೇಳಿದ್ರು ಅವನು ನಂಬೋದಿಲ್ಲ. ಹೇಗೆ? ನಿನ್ ಗಂಡನ್ ಗುಂಡ್ಗೆ ನಿಂತೋದ್ರೂ ಆಶ್ಚರ್ಯ ಇಲ್ಲ ಅಲ್ವಾ? ಎಂತ ಪರಿಸ್ಥಿತಿ ಬಂತು ನೋಡು ನಿಂಗೆ ರಾಧಿಕಾ. ಗಂಡಂಗೂ ಹೇಳಕ್ಕಾಗಲ್ಲ, ತಂಗಿ ಜೊತೆ ಹಂಚ್ಕೊಳಕ್ಕಾಗಲ್ಲ, ಮನೆಯವ್ರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಯಾರ ಹತ್ರ ಹೇಳ್ಕೊತೀಯೋ ಯೋಚನೆ ಮಾಡು. ಒಂದ್ ವೇಳೆ ಹೇಳ್ದೆ ಅಂತಿಟ್ಕೋ, ಏನೋ ಸರಿ ಇಡ್ಲಾ, ಟೆನ್ಷನ್ ಮಾಡ್ಕೋಬೇಡ. ನಿನ್ನಲ್ಲಿ ಉರಿತಾ ಇರೋ ಜ್ವಾಲಾಮುಖಿಗೆ ನಾನ್ ತುಪ್ಪ ಸುರಿತೀನಿ. ಬಾಯ್. ಹಲೋ ಹಲೋ. ಏನ್ ಪ್ರಿಯಾ, ಲವ್ ಅಟ್ ಫಸ್ಟ್ ಸೈಟ್ ಡೇನಾ? ನಂಗೇನು ಅರ್ಥ ಆಗ್ತಿಲ್ಲ. ಇವತ್ತು ನಾನು ನಿಮ್ಮನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀನ. ಯಾವತ್ತು? ಆ ಮದುವೆಲ್ಲ? ಪರವಾಗಿಲ್ಲ ಪ್ರಿಯಾ, ಆ ದಿನ ಇನ್ನೂ ನೆನ್ಪಿಟ್ಕೊಂಡಿದ್ಯಾ? ಹೇಗ್ ಮರೆಯಕ್ಕಾಗತ್ತೆ? ನೀವ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಂದಿದ್ದೀನ ಅವತ್ತು. ಅದೇನೋ ನಿಜ ಪ್ರಿಯಾ, ಆದ್ರೆ ನೆನ್ಪಿಟ್ಕೊಳ್ಳೋಂತ ಸ್ವೀಟ್ ಮೆಮೊರಿ ಏನಲ್ವಲ್ಲ. ನಮ್ ಪರಿಚಯ ಜಗಳದಿಂದ ತಾನೇ ಶುರುವಾಗಿದ್ದು. ಆ ಜಗಳನ್ನೇ ತಾನೇ ನಾವಿಬ್ರು ಜೊತೆಯಾಗಿರೋಕೆ ದಾರಿ ತೋರಿಸಿದ್ದು. ಅಂದ್ರೆ ನಾವಿಬ್ರು ಸೇರ್ಬೇಕು ಅಂತ, ಮುಂದೆ ಮದ್ವೆ ಆಗ್ಬೇಕು ಅಂತ ದೇವ್ರೆ ಅವತ್ತೇ ಫಿಕ್ಸ್ ಮಾಡಿರ್ತಾರಲ್ವಾ? ಮತ್ತೆ ಅಂತ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ವಾವ್, ಇಂಥ ಥಾಟ್ಸ್ ಎಲ್ಲ ನೀನೊಬ್ಳಿಗೆ ಬರಕ್ ಸಾಧ್ಯ ಗೊತ್ತಾ? ಬೈತಿದ್ದೀರಾ ಹೊಗಳ್ತಿದ್ದೀರಾ? ಹೊಗಳ್ತಾ ಇದ್ದೀನಿ ಬಂಗಾರ. ನೀನ್ ಮಾಡೋದೆಲ್ಲ ತರ್ಲೆ ಕೆಲ್ಸ ಆಗಿದ್ರು ಪರವಾಗಿಲ್ಲ, ನಿನ್ನಲ್ಲಿ ತುಂಬಾ ವಿಷಯ ಇದೆ. ಸಾರಿ, ಫ್ಲೋ ಅಲ್ಲೇ ಸತ್ಯ ಆಚೆ ಬಂದ್ಬಿಡ್ತು. ರಾಧಿಕಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾರೋ ನನಗ್ ಕಾಲ್ ಮಾಡಿ ನಮ್ ವಿಷಯ ಎಲ್ಲ ಗೊತ್ತಿದೆ ಅಂತ ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಮರ್. ನಂಗೆ ಕೈ ಕಾಲ ಆಡ್ತಿಲ್ಲ ಅಮರ್. ನಂಗೆ ಏನ್ ಮಾಡ್ಬೇಕು ಗೊತ್ತೇ ಆಗ್ತಾ ಇಲ್ಲ. ಅದಕ್ಕೆ ವ್ರತ ಮಾಡುವಾಗ ಮನೆಯಿಂದ ಆಚೆ ಬರಬಾರ್ದು ಅಂತ ಗೊತ್ತಿದ್ರು ನಾನು ಇಲ್ಲಿಗೆ ಬರೋದನ್ನ ತಪ್ಸಕ್ಕಾಗ್ಲಿಲ್ಲ. ಏ, ವ್ರತ, ಸೀರೆ ಇದೆಲ್ಲ ಏನು? 10 ದಿನ ದೀಕ್ಷೆ ತಗೊಂಡ್ರೆ ಕೈಲಾಶ್ಗೂ ನನ್ಗೂ ಪ್ರೀತಿ ಬೆಳೆಯುತ್ತೆ ಅಂತ ಮಾಡ್ತಿದ್ದೀನಿ. ಆದ್ರೆ ಅಷ್ಟ್ರಲ್ಲಿ ಅಮರ್ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವನ್ ಯಾರೋ ನನ್ ಪ್ರತಿ ಹೆಜ್ಜೆನೂ ವಾಚ್ ಮಾಡ್ತಿದ್ದಾನೆ. ನನ್ನ ಲೈಫಲ್ಲಿ ನಡೆದಿರೋ ಪ್ರತಿ ವಿಷಯನೂ ಕಣ್ಣಾರೆ ನೋಡ್ದಂಗೆ ಹೇಳ್ತಿದ್ದಾನೆ. ಮುಖ್ಯವಾಗಿ ನಮ್ಮ ವಿಷಯ. ನಾವು ಹಳೆದೆಲ್ಲ ಮರೆತು ಈಗ ಖುಷಿಯಾಗಿದ್ದೀವಿ. ಆದ್ರೆ ಅವನು ಹಳೆಯದನ್ನೆಲ್ಲ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಅವನೇನಾದ್ರೂ ಸತ್ಯನ ಆಚೆ ತಂದ್ರೆ ಈ ಕಡೆ ಕೈಲಾಶ್, ಆ ಕಡೆ ಪ್ರಿಯಾ,
ಇಬ್ರು ನಮ್ಮನ್ನ ಅಪಾರ್ಥ ಮಾಡ್ಕೋತಾರೆ. ನಮ್ ಪ್ರೀತಿನೇ ನಮ್ಗಿವಾಗ ಶಾಪ ಆಗೋಗಿದೆ ಅಮರ್. ನಾವು ಅದನ್ ಬಿಟ್ರು ಅದು ನಮ್ಮನ್ ಬಿಡ್ತಾ ಇಲ್ಲ. ಎಲ್ಲ ನನ್ ಕರ್ಮ. ರಾಧಿಕಾ ಪ್ಲೀಸ್, ಹೀಗ್ ಗಾಬರಿ ಆಗೋದ್ರಿಂದ ಯಾವ ಲಾಭನೂ ಇಲ್ಲ. ಮೊದ್ಲು ಅವನ್ ಏನ್ ಹೇಳ್ದ ಅಂತ ಹೇಳು. ಅವನು ನನ್ನ ಕಾಲ್ ಮಾಡಿ ನಿನ್ನ ಮೇಲೆ ಹೇಗೆ ನನಗ್ ನಂಬಿಕೆ ಬರುತ್ತೆ? ಯಾವ ನಂಬಿಕೆಯಿಂದ ಕೈಲಾಶ್ ಜೀವನ ಚೆನ್ನಾಗಿರುತ್ತೆ ಅಂತ ಆಸೆ ಇಟ್ಕೊಳ್ಳಿ, ಹೇಳು. ಅಬ್ಬಾ, ಅದ್ ಏನ್ ಹೇಳ್ಬೇಕು ಅಂತಿದ್ಯೋ ಹೇಳು, ಅರ್ಥನಾದ್ರೂ ಮಾಡ್ಕೊಳಕ್ ಪ್ರಯತ್ನಿಸ್ತೀನಿ. ಭಗವಂತ, ನನಗೆ ಯಾಕಪ್ಪ ಈ ಶಿಕ್ಷೆ? ಇವಳಗ್ ಸಮಸ್ಯೆ ಇದೆ ಅನ್ಕೋಬೇಕಾ ಇಲ್ಲ ಇವಳನ್ನೇ ಸಮಸ್ಯೆ ಅನ್ಕೋಬೇಕಾ? ನೀನಾದ್ರೂ ಹೇಳು ತಂದೆ, ನೀನಾದ್ರೂ ಹೇಳು. ಮೊದ್ಲು ಸಮಸ್ಯೆ ಏನು ಅಂತ ಗೊತ್ತಾಗದೆ ಪರಿಹಾರ ಹೇಗ್ ಕಂಡಿಡಿಯೋದು, ಏನ್ ಮಾಡೋದು? ಇವತ್ತು ನೀನು ಬಾಯ್ ಬಿಡ್ಲೇಬೇಕು. ಹೇಳು ಅಂತ ಹೇಳ್ಕೊಳಕ್ ಆಗದೆ ಇರೋ ಸಮಸ್ಯೆ ಏನು? ಕೇಳದೆ ಇದ್ರೆ ನನ್ನ ಮೇಲೆ ಆಣೆ. ಹೇಳು, ಇಲ್ಲ ನನ್ ಸತ್ತ ಮೇಲೆ ಹೇಳ್ತೀಯಾ? ದೊಡ್ಡತ್ತೆ, ಅದ್ ನೋಡ್ಬೇಡ, ನೋಡ್ಬೇಡ. ಹೀಗ್ ನೋಡಿನೇ ಈ ಅಮಾಯಕ ನೋಟದಿಂದಾನೆ ನನಗ್ ಮೋಸ ಮಾಡ್ತಾನೆ ಇದೆಯಾ? ನನ್ನಷ್ಟೇ ಅಲ್ಲ, ನನ್ನ ಮಗನಿಗೂ ಮೋಸ ಮಾಡ್ತಾನೆ ಬಂದಿದ್ಯಾ? ಇಲ್ಲ, ನಾನ್ ಮೋಸ ಹೋಗಲ್ಲ. ಸತ್ಯ ಏನು ಅಂತ ಹೇಳು. ಯಾಕಿಷ್ಟು ಭಯ ಪಡ್ತಿದ್ಯಾ ಅಂತ ನಾನು ತಿಳ್ಕೊಳ್ಳೇಬೇಕು. ಹೇಳೆ, ಏನಾ ಸತ್ಯ? ಎಲ್ಲಿಂದ ಬರ್ತಿದ್ಯಾ ನೀನು? ಹೀಗೆಲ್ಲ ಕೇಳೋದಿಕ್ಕೆ ನನ್ ಮನ್ಸು ಒಪ್ತಿಲ್ಲ ರಾಧಿಕಾ, ಆದ್ರೆ ಕೇಳೋ ಪರಿಸ್ಥಿತಿ ಬಂದಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.